ಶುಭೋದಯ. ಈಗಾಗಲೇ ನೀವು ಕೃಷ್ಣೇಗೌಡರ ಆನೆ ಈ ಒಂದು ಪಾಠವನ್ನು ನೋಡ್ತಾ ಇದ್ರಿ. ದುರ್ಗಪ್ಪ ಆ ಜೀಪಿನ ಮಾಲೀಕನ ಕೊರತೆಯನ್ನು ತಗೊಂಡು ಹೋಗಿದ್ದ. ತಗೊಂಡು ಹೋಗಿ ಏನು ಮಾಡ್ದ ಎಂಬುದನ್ನು ನಾವೀಗ ನೋಡಬೇಕಾಗಿದೆ. ದುರ್ಗಪ್ಪ ಹಾಗಾದರೆ ಕೊಡಲಿ ನೋಡ್ರಿ, ದುರ್ಗಪ್ಪ ಏನು ಮಾಡ್ತಾನಪ್ಪ ಅಂದರೆ ಹಾಗಾದರೆ ಕೊಡಲಿ ತಗೊಂಡು ಹೋದ. ಚಿಂತಿಸಿದಾಗಲೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರ್ತಿತ್ತು. ನೋಡ್ರಿ, ದುರ್ಗಪ್ಪ ಕೊಡಲಿಯನ್ನು ತಗೊಂಡು ಎಲ್ಲಿ ಹೋದ ಅಂತ ನೆನಪು ಮಾಡಿದಾಗೆಲ್ಲ ಕೃಷ್ಣೇಗೌಡರ ಆನೆಯ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಲ್ಲ ಈ ವ್ಯಕ್ತಿ ಅಂತ ಅದೇ ನೆನಪಿಗೆ ಬರ್ತಾ ಇತ್ತು ಆ ಜೀಪಿನ ಮಾಲೀಕನಿಗೆ. ಆಗೇನು ಮಾಡ್ತಾನೆ, ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದ ಪಳಗಿಸಿದ ಆನೆಯಲ್ಲ. ಕೃಷ್ಣೇಗೌಡರ ಆನೆ ಏನಾಗಿತ್ತು, ಕಾಡಿನಿಂದ ತಂದು ಅದನ್ನು ಸಾಕಿ ಪಳಗಿಸುವುದಂತಂದರೆ ಸಾಕಿರುವಂಥ ಆನೆ ಆಗಿರಲಿಲ್ಲ. ಅದು ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ. ಘಟ್ಟದ ಕೆಳಗಿರುವಂತಹ ಗೂಳೂರು ಮಠ ಅಂತ ಏನಿತ್ತಲ್ಲ ಆ ಮಠದ ಆನೆಯಾಗಿತ್ತು ಅದು. ಹಾಗಾಗಿ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಗೂಳೂರು ಮಠದ ಆನೆ ಹಾಕಿದ ಮರಿಯೇ, ಗೂಳೂರು ಮಠದ ಆನೆಯನ್ನು ಹಾಕಿದ್ದಲ್ಲ ಮರಿ, ಆ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂಥ ಒಂದು ಆನೆಯಾಗಿತ್ತು. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ. ನೋಡ್ರಿ, ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೂಡ ಊರಲ್ಲೇ, ಯಾವುದು ಕಾಡಿನ ಸಂಪರ್ಕ ಅದರ ಜೊತೆಯಲ್ಲಿ ಇರಲಿಲ್ಲ. ಜನಗಳ ನಡುವೆಯೇ, ಜನರ ಮಧ್ಯೆಯೇ ಬೆಳೆದಿದ್ದು. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಲಿ, ಕಾಡಿನಲ್ಲಿರುವ ಇತರ ಕಾಡಾನುಗಳ ಬಗ್ಗೆ ಕಾಡ ಆನೆಗಳ ಬಗ್ಗೆ ಆಗಲಿ ಏನೇ ತಿಳುವಳಿಕೆ ಇರಲಿಲ್ಲ ನೋಡ್ರಿ. ಹಾಗಾಗಿ ಆ ಒಂದು ಆನೆಗೆ, ಕೃಷ್ಣೇಗೌಡರ ಆನೆಗೆ ಜನರಲ್ಲಿ ಬೆಳೆದಿರುವುದರಿಂದ ಕಾಡಿನ ಬಗ್ಗೆ ಆಗಲಿ, ಕಾಡಿನಲ್ಲಿರುವಂತಹ ಆನೆಗಳ ಬಗ್ಗೆ ಆಗಲಿ ಯಾವುದೇ ರೀತಿಯ ಒಂದು ಪರಿಚಯವಾಗಲಿ, ಅದರ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಅದು ಮುಡುಗೇರಿಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ ಯಾವ ಲಂಗು ಲಗಾಮವಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆ ಒಳಗೆ ತಿರುಗಿಕೊಂಡಿರುತ್ತಿತ್ತು ನೋಡ್ರಿ. ಅದೇನು ಮಾಡ್ತಾ ಇತ್ತಪ್ಪ ಅಂತಂದರೆ ಮುಡುಗೇರಿ ಪೇಟೆ ಒಳಗೆ ಹೋಗಿ ಯಾವುದೇ ರೀತಿ ಲಂಗು ಲಗಾಮ ಇಲ್ಲದೆ ಪೇಟೆ ಒಳಗೆ, ಮಾರ್ಕೆಟ್ ಒಳಗೆ ತಿರುಗ್ತಾ ಇತ್ತು ಯಾವಾಗಲೂ. ಸ್ಕೂಲ್ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದರಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು ನೋಡ್ರಿ. ಸ್ಕೂಲ್ ಮಕ್ಕಳು ಆ ಆನೆ ನೋಡಿದ್ರೆ ಹೆದರ್ತಾ ಇದ್ರು. ಬಟ್ ಗೌರಿ ಅಂತ ಕೂಗಿದರೆ ಸಾಕು, ತನ್ನ ಸೊಂಡಿಲನ್ನ ಮೇಲಕ್ಕೆತ್ತಿ ಸಲಾಂ ಹೊಡಿತಾ ಇತ್ತು ಆ ಮಕ್ಕಳಿಗೆ. ದಾರಿ ಬದಿಯ ಪೆಟ್ಟಿಗೆ ಅಂಗಡಿ ನೋಡ್ರಿ, ಅಂಗಡಿಗವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಡುತ್ತಿದ್ದರು. ಹಣ್ಣಿನ ಅಂಗಡಿಯವರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಅಲ್ಲಿರುವಂಥ ಬಾಳೆ ಸೊಪ್ಪುಗಳನ್ನಾಗಲಿ, ಬಾಳೆ ದಿಂಡುಗಳನ್ನಾಗಲಿ, ಬಾಳೆಗೊನೆಗಳ ದಿಂಡುಗಳನ್ನಾಗಿರಲಿ, ಗೋಣೆ ಅಂತಂದ್ರೆ ದೊಡ್ಡ ಗೋಣೆ ಇರುತ್ತಲ್ಲ ಅದರ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಇವನ್ನೆಲ್ಲ ಕೊಡಲು ಇಡ್ತಾ ಇದ್ರು ಆನೆಗೆ. ಈ ಆನೆ ಖಾಯಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೆ ಬಂದು ಈ ಒಂದು ಪೇಟೆಯಲ್ಲಿರುವಂಥ ಅಂಗಡಿಗಳಿಗೆ ಬಂದು ಈ ಹಣ್ಣುಗಳನ್ನ ತಿಂದು ಹೋಗ್ತಾ ಇತ್ತು. ಅವುಗಳನ್ನೆಲ್ಲ ಸೊಂಡಿನಲ್ಲಿ ತಗೊಂಡು ತಿಂತಾ ಇತ್ತಂತೆ ಆನೆ. ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರ ತೊಡಗುವುದರಿಂದ ಆನೆಗೆ ಜಗದ್ಗುರುಗಳನ್ನು ಹೂಡುವ ಕೆಲಸ ತಪ್ಪಿಹೋಯಿತು. ಮಠದಲ್ಲಿರುವಂಥ ಜಗದ್ಗುರುಗಳನ್ನು ಜನರೇ ಪಲ್ಲಕ್ಕಿಯಲ್ಲಿ ಹಾಕೊಂಡು ತೊಗೊಂಡ್ಬರ್ತಾ ಇದ್ರು ಜನರು. ಹಾಗಾಗಿ ಆನೆಗೆ ಇದೊಂದು ಕೆಲಸ ತಪ್ಪಿ ಹೋಗಿತ್ತಂತೆ. ಇದು ಮಾಡ್ತಾ ಇತ್ತು ಮೊದಲು, ಬಟ್ ಜಗದ್ಗುರುಗಳನ್ನು ಹೂಡುವಂಥ ಕೆಲಸ ತಪ್ಪಿ ಹೋಗಿತ್ತು. ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು ನೋಡ್ರಿ. ಈ ನಿರುಪಯುಕ್ತವಾಗಿತ್ತು ಆನೆ, ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಆನೆಯನ್ನು ಸಾಕಿರುವಂಥ ಮಾವುತ ವೇಲಾಯುಧನನ್ನು ಏನು ಮಾಡಬೇಕು, ಈ ಮಠದಿಂದ ಹೊರಗೆ ಹಾಕಬೇಕು ಅಂತ ಮಠದವರು ಯೋಚನೆ ಮಾಡ್ತಾ ಇದ್ದರು. ಅದರ ಮಾವುತ ವೇಲಾಯುಧನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು ನೋಡ್ರಿ. ಆ ವೇಲಾಯುಧನನ್ನು ಸಾಕುವುದಂತಂದರೆ ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚದ ತ್ರಾಸದಾಯಕ, ಅಂದರೆ ತೊಂದರೆಯುಕ್ತವಾದ ಕೆಲಸವಾಗಿತ್ತು ಮಠದವರಿಗೆ. 24 ಗಂಟೆಯೂ ಕುಡಿದೇ ಇರುತ್ತಾ ಇದ್ದ. 24 ಗಂಟೆ ಕೂಡ ಕುಡಿತಾನೇ ಇದ್ದ, ಬರೀ ಕುಡಿತಾನೇ ಇದ್ದ ಅವನು. ಆಮೇಲೆ ಏನು ಮಾಡ್ತಾ ಇದ್ದ ನೋಡಿ, ಅಂದರೆ 24 hours ಬರೀ ಕುಡಿತಾ ಇದ್ದ. ಹಾಗಾಗಿ ಅವರಿಗೆ ತುಂಬಾ ತ್ರಾಸಾಗ್ತಾ ಇತ್ತು. ಆಮೇಲೆ
ಒಂದು ನೋಡ್ರಿ ಏನಾಗ್ತಾನೆ, ಉಳಿದು ಇರುತ್ತಿದ್ದ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದೆ. ಮಠದಲ್ಲಿ ಸಾತ್ವಿಕ ವಾತಾವರಣ, ಒಂದು ನಿರಾಳವಾದ ವಾತಾವರಣವಿರುತ್ತೆ, ಸಾಧುಗಳಿರ್ತಾರೆ, ಅದರಲ್ಲಿ ಇವನು ಕುಡಿತಾ ಇದ್ದಲ್ಲ, ಹಾಗಾಗಿ ಒಂದು ತುಂಬಾನೇ ತಲೆನೋವಾಗಿತ್ತು ಆ ಜನರಿಗೆ. ದುರ್ನಡತೆಗಾಗಿ ಅವನಿಗೆ ಛೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗಿ ನೋಡ್ರಿ, ಅಲ್ಲಿಂದ ಅವನು ಮಾಡುವಂಥ ದುರ್ನಡತೆ ಕೆಟ್ಟ ನಡತೆಯಿಂದಾಗಿ ಅವನಿಗೆ ಬೈದು ಛೀಮಾರಿ ಹಾಕಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸಿತು. ನೋಡ್ರಿ, ಅವನು ಓಡಿಸೋದ್ರಿಂದ ಮಾವುತನ ಮಾತಷ್ಟೇ ಕೇಳ್ತಾ ಇತ್ತು ಆನೆ. ಹಾಗಾಗಿ ಆನೆ ಯಾರ ಮಾತು ಕೂಡ ಕೇಳ್ತಾ ಇಲ್ಲ, ಅದು ಊಟ ಕೂಡ ಬಿಟ್ಟಿತ್ತು. ಕೊನೆಗೆ ಆನೆಯ ಸಲುವಾಗಿ ನೋಡ್ರಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು. ನೋಡ್ರಿ, ಕೊನೆಗೆ ಆನೆ ಊಟ ಮಾಡ್ತಾ ಇಲ್ಲ ಅಂತ ಮಾವುತನನ್ನ ವೇಲಾಯುಧನನ್ನ ಹುಡುಕೊಂಡು ಮತ್ತೆ ವಾಪಸ್ ತಗೊಂಡ್ಬರ್ತಾರೆ, ಕರ್ಕೊಂಡು ಕೇರಳದವರೆಗೂ ಹೋಗಿ ಹುಡ್ಕೊಂಡು ತಗೊಂಡ್ಬರ್ತಾರೆ. ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲು ಆರಂಭಿಸಿದ. ನೋಡ್ರಿ, ಆನೆಗೆ ನಾನಿದ್ರೆ ಮಾತ್ರ ಇಲ್ಲಿರೋಕ್ಕೆ ಸಾಧ್ಯ, ಹಾಗಾಗಿ ಮಠಕ್ಕೆ ಇನ್ನೂ ಜಾಸ್ತಿ ಕಿರುಕುಳ ಪ್ರಾಬ್ಲಮ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ವೇಲಾಯುಧ. ಇವೆಲ್ಲ ಬಹಳ ಹಿಂದಿನ ಕತೆ. ಆನೆ ಮುಡಿಗೇರಿಗೆ ಬರುವುದಕ್ಕೆ ಬಹಳ ಹಿಂದೆ ನಡೆದದ್ದು. ಇಲ್ಲ, ಆನೆ ಮುಡಿಗೇರಿ ಬರೋದಕ್ಕಿಂತ ಮೊದಲು ನಡೆದಂತಹ ಕಥೆ ಆಗಿದ್ದಿಲ್ಲ. ಆಮೇಲೆ ಏನಾಗುತ್ತೆ ನೋಡ್ರಿ, ಚಾರ್ಮಡಿ ಹತ್ತಿರದ ದಟ್ಟ ಕಾಡನ್ನು ಸರ್ಕಾರ ವಿಂಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತು. ನೋಡ್ರಿ, ಚಾರ್ಮಡಿ ಹತ್ತಿರದ ಒಂದು ದಟ್ಟ ಕಾಡೇನಿತ್ತಲ್ಲ, ಅದು ಸರ್ಕಾರ ವಿಂಕೋ ಕಂಪ್ನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿದ್ರಂತೆ. ಬೆಂಕಿ ಕಡ್ಡಿ ಮತ್ತು ಮರ ಕಡಿಯಲು ಏನು ಮಾಡಿದ್ರು, ಗುತ್ತಿಗೆಯನ್ನು ಕೊಟ್ಟಿದ್ರಂತೆ. ಚಾರ್ಮಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಸಾಧ್ಯವಿರಲಿಲ್ಲ. ಚಾರ್ಮಡಿ ಅಂತಂದರೆ ಒಂದು ತಗ್ಗು, ಕಣಿವೆ ಅಂತಂದರೆ ತಗ್ಗು ದಿನ್ನೆಯ ಪ್ರದೇಶವಾಗಿತ್ತು. ಹಾಗಾಗಿ ಆ ಕಣಿವೆಯ ಪಾತಾಳದಲ್ಲಿರುವಂಥ ಕೆಳಗಡೆ ಇರುವಂತಹ ಮರಗಳನ್ನು ಆನೆಯಲ್ಲದೆ ಮತ್ತಾರು ತರಕ್ಕೆ ಮೇಲೆ ಅದನ್ನು ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಕೇರಳದಿಂದ ಆನೆ ಬಾಡಿಗೆಗೆ ತರಲು ಯೋಚಿಸ್ತಿದ್ರು. ನೋಡ್ರಿ, ಆ ಕಂಪನಿಯವರು ಕೇರಳದಿಂದ ಒಂದು ಆನೆಯನ್ನು ಬಾಡಿಗೆ ತರಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ವಿಂಕೋ ಕಂಪನಿಯವರ ಬಳಿ ಕೃಷ್ಣೇಗೌಡರು ಅದನ್ನು ತನಗೆ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಿದ. ಕೃಷ್ಣೇಗೌಡ ಏನು ಮಾಡ್ತಾನೆ, ವಿಂಕೋ ಕಂಪನಿಯವರಿಗೆ ಅದನ್ನು ನನಗೆ ಕೊಡಿ, ಕಾಂಟ್ರಾಕ್ಟ್ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಕೃಷ್ಣೇಗೌಡ ದೂರದ ಗೂಳೂರು ಮಠದ ನೋಡ್ರಿ, ಕೃಷ್ಣೇಗೌಡ ಏನು ಮಾಡ್ತಾನಪ್ಪ ಅಂತಂದರೆ, ಆ ಒಂದು ಗೂಳೂರು ಮಠದ ಆನೆಯನ್ನು ನೋಡ್ಬಿಡ್ತಾನೆ. ಆ ಆನೆ ಅಲ್ಲಿರುವಂತಹ ಗೂಳೂರು ಮಠದ ಆನೆಯನ್ನು, ಹೆಣ್ಣಾನೆಯನ್ನು ಕೊಂದು ಮುಡಿಗೇರಿಗೆ ತೊಗೊಂಬರ್ತಾನೆ ಅವನು. ಓಕೆ, ತೊಗೊಂಡ್ಬಂದು ಆಗಲೇ ಆನೆಯೊಡನೆ ಆನೆಯ ಮಾವುತ ವೇಲಾಯುಧನ ಸಂಸಾರ ಸಮೇತವಾಗಿ ಮುಡಿಗೇರಿಗೆ ತೊಗೊಂಬರ್ತಾನೆ. ಆಗಮಿಸಿದ ಆ ಆನೆಗೆ ಭಾರಿ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಕೋತಾ ಇದ್ದ. ಕೃಷ್ಣೇಗೌಡ ಆನೆಗೆ ಅಷ್ಟು ಹಣ ಕೊಡ್ತಂದೆ, ಇಷ್ಟು ಹಣ ಕೊಟ್ಟೆ ಅಂತ ಹೇಳ್ತಾ ಇದ್ದ. ಬಟ್ ಆತ ಕೊಟ್ಟ ಹಣ ನಿಜಕ್ಕೂ ಆನೆಯ ಬಾಲಕ್ಕೂ ಸಾಲದು. ಆತ ಕೊಟ್ಟಿರುವಂಥ ಹಣ ಆನೆ ಬಾಲಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ, ಸಾಲ್ತಾ ಇರಲಿಲ್ಲ. ಮಠದವರು ಮೊದಲೇ ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದುದರಿಂದ ಕೃಷ್ಣೇಗೌಡ ಈ ಆನೆಯನ್ನು ಹೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ 4,500 ಸಾಲನ್ನು ಹುಡುಕಿಸಿದರೆ ಸಾಕು ಎಂದು ಕೊಡಲು ಒಪ್ಪಿದರು. ವೇಲಾಯುಧ ಕುಡಿದು ಹಾಳು ಮಾಡಿ ಅಲ್ಲಿ 4,500 ಸಾಲ ಏನು ಮಾಡಿದ್ರಲ್ಲ, ಇಷ್ಟು ಕೊಟ್ಟು ಈ ಆನೆಯನ್ನು ತಗೊಂಡು ಹೋಗುವುದು ಅಂತ ಮಠದವರು ಇದ್ದರು. ಅವ್ರು ಕೂಡ ತುಂಬಾ ಕಿರುಕುಳ ಕೊಡ್ತಾ ಇದ್ರಲ್ಲ ಇಬ್ಬರು ಜನರಿಗೆ. ಎಲ್ಲ ಥರದ ವ್ಯವಹಾರಗಳನ್ನು ನೋಡ್ರಿ, ಎಲ್ಲ ಥರದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿತಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು. ನೋಡಿ, ಎಲ್ಲ ವ್ಯವಹಾರಗಳಲ್ಲಿ ಸೋತು ಹೋಗಿದ್ದ ಕೃಷ್ಣೇಗೌಡ ಇಂಥ ಈ ನಷ್ಟ ಅನುಭವಿಸಿ ಸೋತು ಹೋಗಿದ್ದಂಥ ಕೃಷ್ಣೇಗೌಡ ಆನೆಯನ್ನು ತಗೊಂಡ್ಬಂದಾಗ ಇವನ ಕತೆ ಮುಗಿತಂತೆ ಎಲ್ಲರೂ ತೀರ್ಮಾನಿಸಿದರು. ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ. ಆನೆ ಸಾಕುವುದಂತಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ರು. ನೋಡ್ರಿ,
ಆನೆ ಸಾಕೋದಂದ್ರೆ ದೊಡ್ಡ ಕೆಲಸ. ಹೆಂಡತಿ ಮಕ್ಕಳು ಅವ್ರ ಮಣ್ಣು ಅಂದರೆ ಅವ್ರ ಬಾಯಿಗೆ ಮಣ್ಣು ಹಾಕೋದು ಅಂತ ನಂಬಿದ್ರಂತೆ. ಆದರೆ ಆಗಿದ್ದು ಇದರ ತದ್ವಿರುದ್ಧ. ಆದರೆ ಇದೇನಾಗಿತ್ತು, ವಿರುದ್ಧವಾಗಿತ್ತು, ತದ್ವಿರುದ್ಧವಾಗಿತ್ತು. ಏನಾಗಿತ್ತಪ್ಪ ಅಂತಂದರೆ ಮಠದಲ್ಲಿ ಬರೇ ಒಣ ಹುಲ್ಲು ಆಮೇಲೆ ಮೊಸರನ್ನ ತಿಂದು ಸೊರಗಿದ್ದ ಈ ಆನೆಗೆ ಬಯನೇ ನೋಡ್ರಿ, ಬಯನೇ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುಗಸ್ತಾಗಿ ಬೆಳೆಸಿದ. ನೋಡ್ರಿ, ತುಂಬನೇ ಮೊಸರನ್ನ ಅದು ಇದು ತಿಂದು ಬೆಳೀತಾ ಇತ್ತು ಮಠದಲ್ಲಿ. ಆದರೆ ಇಲ್ಲಿ ಎಲ್ಲ ಥರದ ಆಹಾರ ಅದಕ್ಕೆ ಸಿಕ್ತು. ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಇವನ್ನೆಲ್ಲ ಕೊಟ್ಟ ಕೃಷ್ಣೇಗೌಡ ತುಂಬ ಚೆನ್ನಾಗಿ ಸಾಕ್ತಾನೆ ಅದನ್ನು. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು ನೋಡಿ. ಆ ಒಂದು ಕಣಿವೆಯಿಂದ ಮರಗಳನ್ನು ತಗೊಂಡುವಂಥ ಕೆಲಸ ಮಾಡಿದ್ರಿಂದ ಆನೆ ಕೃಷ್ಣೇಗೌಡನಿಗೆ ತುಂಬನೇ ಲಾಭ ಆಯಿತು. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ರೆ ಆನೆ ಬಂದ ಮೇಲಿಲ್ಲ. ಕೃಷ್ಣೇಗೌಡ ದುಡ್ಡಿನ ಮುಖ ಯಾವಾಗ ನೋಡಿದಪ್ಪ ಅಂತಂದರೆ ಈ ಆನೆ ಬಂದ ಮೇಲೇ ಈ ದುಡ್ಡಿನ ಮುಖವನ್ನು ನೋಡಿದ ಈ ಕೃಷ್ಣೇಗೌಡ. ಆದರೆ ಪ್ರತಿ ಬೇಸಿಗೆಯಲ್ಲೂ ಆ ಆನೆಯದು ಏನಾದರೂ ಒಂದು ರಾಧಾಂತ ಗ್ಯಾರಂಟಿ, ಒಂದೊಂದು ರಾಧಾಂತ ಮಾಡ್ತಾ ಇದ್ದ ಆನೆ. ಓಕೆ, ಏನಾದರೂ ರಾಧಾಂತ ಮಾಡೋದೇ, ಏನೇನೋ ಪ್ರಾಬ್ಲಮ್ ಮಾಡೋದೇ ಆನೆ. ಅದೇನು ಆನೆ ಏನಾದರೂ ಕಿತಾಪತಿ ಮಾಡುತ್ತಿತ್ತು ಅಥವಾ ಉರಿ ಬಿಸಿಲಿನ ಸೆಕೆಗೆ ಶರಣೆ ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆ ಇದಕ್ಕೆ ಕಾರಣ ಹೇಳುವುದು ತುಂಬ ಕಷ್ಟ. ಆನೆಯಿಂದ ಕಿತಾಪತಿ ಮಾಡ್ತಾ ಇತ್ತು ಅಥವಾ ಈ ಬಿಸಿಲಿಗೆ ಈ ಜನರೇ ಈ ರೀತಿ ತಿಳ್ಕೊತಾ ಇದ್ರು, ಅವರ ಅಸಹನೆ ಇದಕ್ಕೆ ಕಾರಣ ಎಂಬುದನ್ನು ತಿಳ್ಕೋದು ತುಂಬ ಕಷ್ಟವಾಗಿತ್ತು. ಹಾಗಾದರೆ ಆನೆ ಆ ಕೆಲಸಗಳನ್ನು ಮಾಡ್ತಾ ಇತ್ತಾ ಇಲ್ವಾ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ನೋಡಬೇಕಾಗುತ್ತೆ. ಹಾಗಾದರೆ ಆನೆಯೇ ಮಾಡ್ತಾ ಇತ್ತ ಆ ಕೆಲಸವೆಲ್ಲ? ನೋಡ್ರಿ, ಆನೆ ಒಮ್ಮೆ ರೆಹಮಾನ್ ಸಾಬಿನ ಪೆಟ್ಟಿಗೆ ಅಂಗಡಿ ಡ್ಯೂಟಿ ಬಿಡಿಸಿತು ಎಂದು ಗಲಾಟೆಯಾಗುತ್ತಿತ್ತು. ನೋಡ್ರಿ, ಆನೆ ರೆಹಮಾನ್ ಸಾಬಿನ ಒಂದು ಪೆಟ್ಟಿಗೆ ಅಂಗಡಿಯನ್ನು ಬಿಡಿಸ್ತು ಅಂತ ತುಂಬನೇ ಗಲಾಟೆ ಆಗ್ತಾ ಇತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿಗೆ ಹೋದೆ. ಜನರು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ನೋಡೋಕ್ಕೆ ಅಂತ ನಾನು ಕೂಡ ಹೋದೆ. ಲೇಖಕರು ಹೇಳ್ತಾರೆ, ಗುಂಪಿನ ಪಕ್ಕ ಆನೆ ನಿಂತಿತ್ತು. ಅಲ್ಲಿಷ್ಟೆಲ್ಲ ಜನರ ಗುಂಪಿನ ಪಕ್ಕ ಆನೆ ಒಂದು ನಿಂತಿತ್ತದು. ಜನ ರೆಹಮಾನ್ ಪುಕಾರಗಳನ್ನು ಆಲಿಸುತ್ತಿದ್ದರು. ರೆಹಮಾನ್ನ ಪುಕಾರನ್ನು ಆಲಿಸ್ತಾ ಇದ್ರು. ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ಡ್ಯೂಟಿ ಬಿಡಿಸಿತು. ನೋಡ್ರಿ, ಪೆಟ್ಟಿಗೆ ಅಂಗಡಿ ಅಂದರೆ ಬಾಕ್ಸ್ ಮಾಡ್ತಾರಲ್ಲ ದುಡ್ಡು ಪೆಟ್ಟಿಗೆದು, ಅದ್ರದ್ದು ಅಂಗಡಿ. ಆ ಬಾಳೆಹಣ್ಣು ಕೊಡಲಿಲ್ಲ ರೆಹಮಾನ್ ಅಂತ ತಿಳ್ಕೊಂಡು ಅದನ್ನು ಬಿಡಿಸ್ಬಿಟ್ಟಿತ್ತು. ಇದಕ್ಕೆಲ್ಲ ಕೃಷ್ಣೇಗೌಡರ ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬಿಡಿ ಬೆಂಕಿ ಪೊಟ್ಟಣ ಪೇಪರ್ಮೆಂಟುಗಳನ್ನು ನೆರೆದವರಿಗೆ ಅವನು ತೋರಿಸುತ್ತಿದ್ದ. ನೋಡ್ರಿ, ಇದಕ್ಕೆಲ್ಲ ಕೃಷ್ಣೇಗೌಡನ ಆಣೆ ಕಾರಣ, ಅವನೇ ಎಲ್ಲ ತುಂಬಿಕೊಳ್ಬೇಕಂತ ಜೋರಾಗಿ ಚೀರ್ತಾ ಒಡೆದಂಥ ಸೋಡಾ ಬಾಟಲಿಗಳು ಚೆಲ್ಲಾಪಿಲ್ಲಿ ಆಗಿರುವುದನ್ನು ತೋರಿಸ್ತಾ, ಆಮೇಲೆ ಬಿಡಿ ಬೆಂಕಿ ಪೊಟ್ಟಣಗಳನ್ನು ಪೇಪರ್ಮೆಂಟ್ಗಳನ್ನು ನೆರೆದವರಿಗೆ ಅಂದರೆ ಅಲ್ಲಿ ಬಂದಂಥ ಜನರಿಗೆ ತೋರಿಸ್ತಾ, ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು, ಆನೆಯನ್ನು ಬೇಯುವುದು ತಪ್ಪೆಂದು, ಕುಡುಕ ಮೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣ ಎಂದು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕಾಡುತ್ತಿದ್ದರು. ಮಾವುತನ ಮೇಲಾಯುಧನ ಇದಕ್ಕೆ ಕಾರಣ ಅಂತ ಅವನನ್ನು ಆ ಒಂದು ಗುಂಪಿನಲ್ಲಿ ಹುಡುಕ್ತಾ ಇದ್ರು, ಅಲ್ಲಿ ಜನರಲ್ಲಿ ಹುಡುಕ್ತಾ ಇದ್ರು. ಕೊಂಚ ಹೊತ್ತು ಮಾತುಕತೆಯಾಗೋದ್ರೊಳಗಾಗಿ ಮೇಲಾಯುಧ ಬಂದ. ಸ್ವಲ್ಪ ಮಿತ್ರದೊಳಗೆ ಮೇಲಾಯುಧಲ್ಲಿ ಬರ್ತಾನೆ. ಅಪರಾಧಿ ಮೊರೆ ಹಾಕಿಕೊಂಡು ನಿಂತಿದ್ದ. ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ. ನೋಡ್ರಿ, ಅಪರಾಧಿಯಾಗಿ ನಿಂತಿದ್ದ ಆನೆಗೆ ಏನೇನೋ ಬೈದ. ಆನೆ ಏನು ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲಾಸುತ್ತಾ ಅತ್ತಿತ್ತ ನೋಡಿತು. ನೋಡ್ರಿ, ಆನೆ ಏನೂ ಅದಕ್ಕೆ ಪ್ರತಿಕ್ರಿಯೆ ಮಾಡದೆ ಸೊಂಡಿಲನ್ನು ಅತ್ತಿತ್ತ ನೋಡ್ತದೆ. ಮೇಲಾಯುಧ ರೆಹಮಾನ್ ಕಡೆ ತಿರುಗಿ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿತು ಎನ್ನುವುದು ಸುಳ್ಳು. ಮೇಲಾಯುಧ ಹೇಳ್ತಾನೆ ರೆಹಮಾನ್ಗೆ ಏನಂತ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸುವುದು ಎಂಬುದು ಸುಳ್ಳು. ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆಯಲ್ಲ, ಒಂದನಾದರೂ ಆನೆ ಮುಟ್ಟಿದೆಯಾ? ನೋಡ್ರಿ, ಇಷ್ಟೆಲ್ಲ ಬಾಳೆಹಣ್ಣಿಲ್ಲಿ ಬಿದ್ದಿದೆ, ಒಂದಾದರೂ ಆನೆ ಮುಟ್ಟಿದೆಯಾ? ಅದನ್ನು ನೋಡು. ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರು? ನಾನು ನೀನು? ಪ್ರಶ್ನೆ ಮಾಡ್ತಾನೆ ಮೇಲಾಯುಧ. ಆನೆಗೆ ಬಾಳೆಹಣ್ಣು ಕೊಟ್ಟು ಅಭ್ಯಾಸ ಮಾಡಿಸಿದ್ದು ಯಾರು? ನೀನು, ನಾನು ಅಂತ ಎಂದು ಕೂಗಿದ. ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವರೇ.
ಆನೆ ಪರವಾಗಿ ಸಹಾನುಭೂತಿಯನ್ನು ತೋರಿಸುವವರಿದ್ದರು ಕಾಣುತ್ತಿತ್ತು. ವೇಲಾವುದ ಬಂದ ನಂತರವೂ ಜಗಳ ಬಗೆಹರಿಸುವಂತೆ ಕಾಣಲಿಲ್ಲ. ಜಗಳ ಅಲ್ಲಿಗೆ ಕಂಪ್ಲೀಟ್ ಆಗತ್ತಂತ ಕಾಣಿಸ್ತಾ ಇಲ್ಲ. ಮುಂದೇನಾಗತ್ತೆ? ರೆಹಮಾನ್ ಬೇಕಾದರೆ ಇವಳನ್ನೇ ಕೇಳಿ, ಆನೆಗೆ ನೋಡ್ರಿ ನಾನೇನು ಮಾಡದೆ ಅಂತ ಎಂದು ಅಲ್ಲೇ ನಿಂತಿದ್ದ. ರೆಹಮಾನ್ ಅಂತ ಬೇಕಾದರೆ ಇವಳನ್ನೇ ಕೇಳಿ, ಆನೆಗೆ ನಾನೇನು ಮಾಡಿದೆ ಅಂತ ಅಲ್ಲೇ ನಿಂತಿದ್ದಂತಹ ಜುಬೇದಾಳ್ ಕಡೆ ತೋರಿಸಿದ. ಜುಬೇದಾಳ್ ಅಂತ ಒಬ್ಬ ಮಹಿಳೆ ಇದ್ದಲ್ಲಿ ಮುಸ್ಲಿಂ ಮಹಿಳೆ, ಅವಳನ್ನು ತೋರಿಸ್ತಾನೆ. ಜುಬೇದಾಳ್ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರುತ್ತಿದ್ದಳು. ಕೆಲಸಕ್ಕೆ ಬರ್ತಾ ಇದ್ಲು ಅವಳು ನನ್ನ ತೋಟಕ್ಕೆ. ಅವಳನ್ನು ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಏನು ನಡೆಯಿತು ಹೇಳಮ್ಮ ಎಂದು ಕೇಳಿದೆ. ದುರಾದೃಷ್ಟವಶಾತ್ ಅವಳು ರೆಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ರೆಹಮಾನ್ 2 ಮಾತು ಅನ್ನಬಾರದನ್ನು ಅಂದು ಬಿಟ್ಟ ಎಂದು ಹೇಳಿದಳು. ಏನಾದರೂ 2 ಮಾತು ಅನ್ನಬಾರ್ದನ್ನ ಅಂದುಬಿಟ್ಟಾನೆ ರೆಹಮಾನ್ ಅಂತ ಹೇಳಿಬಿಡ್ತಾಳೆ ಜುಬೇದಾಳ್. ಆಗ ಏನಂದ ಅವನು ಎಂದು ನಾನೆಷ್ಟು ಕೇಳಿದರೂ ಅನ್ನಬಾರದನ್ನು ಈಗ ನಾನ್ಯಾಕೆ ಅನ್ನಲಿ ಎಂದು ಕೇಳಲೇ ಇಲ್ಲ ಅವಳು. ಓಕೆ, ಆನೆಗೆ ಮರ್ಮಕ್ಕೆ ತಾಗುವಂಥ ಬೇಗಳು ಅದೇನಿರಬಹುದೆಂದು ಕುತೂಹಲದಿಂದ ನಾನು ರೆಹಮಾನನ್ನು ಅದೇನನ್ನು ಅಂದೆ ಹೇಳೆಂದು ಕೇಳಿದೆ. ರೆಹಮಾನ್ ತಾನೇನನ್ನು ಅನ್ನಲಿಲ್ಲವೆಂದು ಪ್ರತಿಭಟಿಸಿ ಜುಬೇದಾಳ ಮೇಲೆ ಜಗಳಕ್ಕೆ ಹೋದ. ಜನರೆಲ್ಲ ಆನೆಗೂ ನೋಡ್ರಿ, ಜುಬೇದಾಳ ಮೇಲೆ ನಾನೇನು ಅಂದಿಲ್ಲ ಅಂತ ಅವಳ ಮೇಲೆ ಜಗಳಕ್ಕೆ ಹೋಗ್ತಾನೆ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊಡಿ ಎಂದು ರೆಹಮಾನಿಗೆ ಹೋಗಿದ್ದು ಆನೆಗೂ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿತು. ಆನೆಗೂ ಮಾನ ಮರ್ಯಾದೆ ಎಂಬುದಿರುತ್ತೆ, ಅದಕ್ಕೂ ಒಂದು ವ್ಯಕ್ತಿತ್ವ ಇದೆ ಅಂತ ಆನೆಯನ್ನು ಆರೋಪಿಸ್ತಾರೆ. ಎರಡನೇ ಬೇಸಿಗೆಯಲ್ಲಿ ಬಂತು ರಾದಂತ ಆಗಿದ್ದು, ನಮ್ಮ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ. ಮತ್ತೊಂದು ಸಲ ಬೇಸಿಗೆಯಲ್ಲಿ ಕಾಡಾನೆಗಳು ಬಂದಿದ್ದು ಅಂತ ಎಲ್ಲ ನಾಶ ಮಾಡಿದ್ದು, ಎಲ್ಲಿಂದ ಬಂದು ಅಂತ ಗೊತ್ತಾಗಲಿಲ್ಲ. ಏಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ಥರ ಇರುತ್ತದೆ ಎಂದು ಕಂಡವನೇ ಇಲ್ಲ. ಕಾಡಾನೆಗಳ ಹಾನಿ ಏನಿದೆಯಲ್ಲ, ಅವರ ಹಾವಳಿ ಯಾವ ರೀತಿ ಇರುತ್ತೆ ಅಂತ ನೋಡೇ ಇರಲಿಲ್ಲ ಲೇಖಕ. ಮನೆ ನಲ್ಲಿಗೆ ಹಾಕಿದ್ದ ಪೈಪ್ನಲ್ಲಿ ನೀರು ಬರುವುದು ನಿಂತು ಹೋಗಿರೋದು. ನಲ್ಲಿ ಅಂತಂದರೆ ಚಾವಿ ಹಾಕಿರುವಂಥ ಪೈಪ್ನಲ್ಲಿ ಬರುವಂಥ ನೀರು ನಿಂತು ಹೋಗಿತ್ತಂತೆ. ಮನೆಯ ಪಕ್ಕದ ಗುಡ್ಡದ ಮೇಲಿನ ಒರತೆಗೆ ನೇರು ಪೈಪ್ ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ. ನೇರ ಒರತೆ ಅಂದರೆ ಮೇಲಿನ ನೀರು ಬರುವುದು ಕಾರಂಜಿ ಇರುತ್ತೆ, ಅಲ್ಲಿಂದ ಒಂದು ಏನಾಗಿತ್ತು ಅಂತಂದರೆ ಪೈಪನ್ನು ಹಾಕೊಂಡಿದ್ದೆ ಮನೆ ನೀರು ಬರೋಕ್ಕೆ. ಪೈಪ್ನೊಳಗೆ ಆಗೀಗ ಕಪ್ಪೆಗಳು ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಆಗ್ತಾಯಿತ್ತು. ನೀರು ಹಾವಾಗಲಿ ಕಪ್ಪೆಗಳಲ್ಲಿ ಸಿಕ್ಕೊಂಡು ಅಡಚಣೆ ಆಗ್ತದೆ, ಮತ್ತೆ ಅದು ತೆಗೆದ್ರೆ ಮತ್ತೆ ನೀರು ಬರ್ತಾಯಿತ್ತು. ಹಾಗೆ ಆಗಿರ್ಬೋದು ಅಂತ ತಿಳ್ಕೊಂಡು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದರು. ಓಕೆ, ಕೊಂಚ ದೂರದಲ್ಲಿ ಪೈಪು ಇಡಲು ಮಾಡಿದ್ದ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿಯಾಗಿ ಗುಂಡಿಯ ಒಳಗೆ ಕುಡಿದು ಹೋಗಿದ್ದು ಕಾಣಿಸಿತು. ಪೈಪುಗಳೆಲ್ಲ ಕೂಡ ಚೂರು ಚೂರಾಗಿ ಆ ಗುಂಡಿ ಅಂತಂದರೆ ಒಂದು ತಗ್ಗಾಯ್ತು, ಅದರಲ್ಲಿ ಹುಗಿದು ಹೋಗಿದ್ದು ಕಾಣಿಸ್ತದೆ. ಆಮೇಲೆ ಗುಂಡಿಗಳಿಗೆಲ್ಲ ನೀರು ತುಂಬಿಕೊಂಡಿದ್ದು. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳು, ಆನೆಗಳು ಕಾಲೆಷ್ಟು ದಪ್ಪ ಇರುತ್ತೆ, ಅದು ಹೆಜ್ಜೆ ಇಟ್ಟರೆ ಒಂದೊಂದು ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣ ಆಗ್ತಾ ಇತ್ತು. ವಾಗುತ್ತಿಂದಾಗಲಿ ಪೈಪುಗಳು ಪುಡಿಯಾಗಿ ಪಾತಾಳ ಹಿಡಿದು ಉಬ್ಬಿದ್ದು ಹೋಗುತ್ತೆ ಎಂಬುದಾಗಲಿ ನನಗೆ ಅಂದಾಜೇ ಆಗಲಿಲ್ಲ. ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಖಮ್ ಮಾಡಿದ್ದು ಎಂದೇ ಯೋಚಿಸುತ್ತಿದ್ದೆ. ಆನೆಗಳ ಕಾಟ ಅಂದರೆ ಕೂಗ್ತಾ ಇದ್ರು ಎಲ್ಲ ಉಳಿದೋರು ಜನ, ಆದರೆ ಈ ರೀತಿ ಯಾರು ಜಖಮ್ ಮಾಡಿದ್ದಾರೆ ಪೈಪಿಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆ ಆಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಈ ಜನಕ್ಕೆ ಏನು ತೊಂದರೆ ಆಯಿತು ಆನೆಗಳಿಂದ ಅಂತ ಅವ್ರಿಗೆ ಗೊತ್ತಿಲ್ಲ ಲೇಖಕರಿಗೆ. ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು, ಬೇಲಿ ಎಲ್ಲ ಹಾಳಾಗಿ ಹೋಗಿದೆ, ಪೈಪ್ ತುಂಡಾಗಿದೆ ಬಿಟ್ಟರೆ ಹೆಚ್ಚಿನ ಹಾನಿ ಏನಾಗಿಲ್ಲ. ಬೇಲಿಗಳು ಕಟ್ಟಾಗಿಬಿಟ್ಟಿದೆ, ಮತ್ತು ಬೇಲಿ ಅಂತಂದರೆ ಹೊಲ ಸುತ್ತ ಹಾಕಿರುವಂಥ ಬೇಲಿ ಮತ್ತು ಪೈಪ್ ಇಷ್ಟೇ ಒಂದು ಹಾಳಾಗಿದೆ, ಮತ್ತೇನೂ ಆಗಿಲ್ಲ. ಆದರೂ ಆಗೀಗ ಹಳೆಕೊಪ್ಪದ ಬಳಿ ಯಾರೋ ಸೈಕಲಿನನ್ನು ಓಡಿಸುವಂತೆ ಬಿದ್ದರಲ್ಲಿ ಬಳಿ ಕಾಫಿ ತೋಟದ ಒಳಗೆ ನುಗ್ಗಿ ಕೆಲಸ ಮಾಡುತ್ತಿರುವವರಿಗೆ ಹೆದರಿಸಿ ತೊಂದರೆ ಮಾಡುವುದಂತೆ ಎಂದು ವರ್ತಮಾನ ಬರುತ್ತಿತ್ತು. ಸೈಕಲಿನವನು ಓಡಿಸುವುದಂತೆ ಬಿದಿರಳ್ಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿರುವವರಿಗೆ ಹೆದರಿ ತೊಂದರೆ ಮಾಡುವುದಂತೆ ಎಂದು ವರ್ತಮಾನ ಬರುತ್ತಿತ್ತು. ಹುಡುಗಿಯರಿಗೆ ನನ್ನ
ನೋಡ್ರಿ. ಇಕ್ಯಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗುಣಗಾಟ ಹಂತದಲ್ಲೇ ಜನರ ಪ್ರತಿಕ್ರಿಯೆ ಇತ್ತು. ಓಕೆ, ಈ ಥರ ಪ್ರತಿಕ್ರಿಯೆ ಇತ್ತು ಅಲ್ಲಿ. ಪ್ರಕಾಶ್ ಬಂದಿದ್ದು ನೋಡ್ರಿ, ಆಫ್ಟರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು. ನೋಡ್ರಿ, ಪ್ರಕಾಶ್ ಅವರ ಫ್ರೆಂಡ್ ಅಲ್ಲಿ ಬಂದಿದ್ದು ಭದ್ರಾ ಅಣೆಕಟ್ಟು ಮುಳುಗಡೆ ಏನಿದೆಯಲ್ಲ ಆ ಕಾಡುಗಳನ್ನು ಸರ್ವೆ ಮಾಡಲು ಬಂದಿದ್ದು. ಅವನು ಮುಡಿಗೇರಿಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದುದನ್ನು ನೆಡುತ್ತಿರುವುದು ಎಂದು ಹೇಳಿದ. ನೋಡ್ರಿ, ಏನಂತ ಹೇಳ್ತಾನೆ, ಸರ್ವೆ ಮಾಡಿದ್ಮೇಲೆ ಅವನಿಗೆ ಗೊತ್ತಾಗತ್ತೆ, ಆ ಭಾಷಣದಲ್ಲಿ ಹೇಳ್ತಾನೆ ಕಾಡಾನೆಗಳು ಊರಿನ ಕಡೆಗೆ ಬಂದು ಜನರ ಪೈರು ಫಸಲುಗಳನ್ನ ಹಾಳು ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಆ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ನೋಡ್ರಿ ಆನೆಗಳಿಗೆ ನಿರುಪಯುಕ್ತವಾದದನ್ನು ನೆಡುವುದು. ಅವುಗಳಿಗೆ ಯಾವ ಮರಗಳು ಬೇಕು ಅವುಗಳನ್ನ ತೆಗೆದು ಸಾಗಾಣಿಕೆ ಮಾಡಿ ಬೇರೆ ಒಂದು ಮರಗಳು ನೆಡುವುದರಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಪ್ರಕಾಶ್ ಅವರು. ಪ್ರಕಾಶ್ ಭಾಷಣದ ಮಧ್ಯೆ ಕುಚಿತಾಗಿ ಪ್ರಸ್ತಾಪಿಸಿದ ಈ ವಿಷಯ ದೊಡ್ಡ ತಲೆಗೆ ಕಾರಣವಾಯಿತು. ಒಂದು ದೊಡ್ಡ ತರಲೆಗೆ ಕಾರಣವಾಯಿತು. ಗಂಧ ಸಾಗಾಣಿ ಪ್ರತಿಬಂಧಿಸುತ್ತಾ ಮರ ಸಾಗಿಸಲು ಪರ್ಮಿಟಿಗೆ ಸತಾಯಿಸುತ್ತಾ. ನೋಡ್ರಿ, ಗಂಧ ಸಾಗಾಣಿಕೆ ಪ್ರತಿಬಂಧಿಸುತ್ತಾ ಮರ ಸಾಗಾಣಿಸೋದು ಪರ್ಮಿಟ್ ಅಂತ ಇರುತ್ತೆ. ಓಕೆ, ಪರ್ಮಿಷನ್, ಗೌರ್ಮೆಂಟ್ ಪರ್ಮಿಷನ್, ಅದಕ್ಕೆ ಸತಾಯಿಸ್ತಾ ಶಿಕಾರಿಗೆ ಅಡ್ಡಿ ಮಾಡುತ್ತಾ 18 ರೀತಿಗಳಲ್ಲಿ ಜನರ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಸಿಟ್ಟಿಗೆದ್ದರು. ಈ ಥರ ಎಲ್ಲರೂ ಅರಣ್ಯ ಇಲಾಖೆಯವರ ಮೇಲೇನೆ ಸಿಟ್ಟೆದ್ದು ಬಿಡ್ತಾರೆ. ಪರ್ಮಿಟ್ ಕೊಡ್ತಾ ಇಲ್ಲ, ಗಂಧ ಸಾಗಾಣಿಕೆ ಮಾಡ್ಕೊಳ್ತಾರೆ ಈ ಥರದ. ಹಾಗಾಗಿ ಅರಣ್ಯ ಇಲಾಖೆಯವರ ಮೇಲೆ ಸಿಟ್ಟಿಗೆದ್ದರು ಜನ. ರೈತ ಸಂಘದ ಚಳುವಳಿಗಳು ಈ ಖದೀಮರಿಗೆ ಸೇರಿಕೊಂಡು ಅರಣ್ಯ ಇಲಾಖೆಯವರು ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಕಚೇರಿ ಮುಂದೆ ಕರಿಬಾವುಟ ಹಿಡಿದು ಧರಣಿ ಕುಳಿತರು. ನೋಡಿ, ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ, ನೀಲಗಿರಿ ನರ್ಸರಿ ಇವನ್ನೆಲ್ಲ ಹಾಳು ಮಾಡಿಬಿಟ್ಟು ಕಚೇರಿ ಮುಂದೆನೇ ಕರಿಬಾವುಟವನ್ನು ಹಿಡಿದುಕೊಳ್ತಾರೆ. ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ್ ಕೃಷ್ಣೇಗೌಡನ ಹೆಣ್ಣಾಣೆ ದೆಸೆಯಿಂದ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರನ ಕೃಷ್ಣೇಗೌಡನ ಆಣೆಯ ಮೇಲೆ ದೂರು ಹಾಕಿದ. ಕೃಷ್ಣೇಗೌಡರ ಆಣೆ ಇರುವುದರಿಂದ ಈ ಕಾಡಿನಲ್ಲಿರುವ ಆನೆಗಳು ಊರಿಗೆ ಬರ್ತಾ ಇದ್ದಾವೆ ಅಂತ ಸುಮ್ಮನೆ ಆನೆ ಮೇಲೆ ದೂರನ್ನು ಹೊರಿಸ್ತಾನೆ. ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆ ಮುಂದುವರಿಸಿದರು. ಜನರು ಮಾತ್ರ ಆನೆ ಬಗ್ಗೆ ಯಾವುದೂ ಮಾತು ಕೇಳದೆ ಅರಣ್ಯ ಇಲಾಖೆಯವರ ಬಗ್ಗೆನೇ ಏನು ಮಾಡಿದ್ರಪ್ಪ ಅಂತಂದರೆ ಗಲಾಟೆಯನ್ನು ಮುಂದುವರಿಸ್ತಾರೆ. ಆಮೇಲೆ ಏನಾಗುತ್ತೆ, ಆಮೇಲೆ ಭದ್ರಾ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದ್ರೆ, ನಾನು ಅಂತಂದರೆ ಲೇಖಕರು ತಿರುಗ್ತಾ ಇರಬೇಕಾದ್ರೆ ಗುಡಿಗೆರೆ ಕಾಡಸೆಟ್ಟರು ಹೊಸದೊಂದು ವರ್ತಮಾನ ನಮಗೆ ಮುಟ್ಟಿಸಿದರು. ಹೊಸದೊಂದು ವರ್ತಮಾನವನ್ನು ಕೊಟ್ಟರು. ಅವರು ವೇಲಾಯುಧನೊಡನೆ ಜೀಪಿನಲ್ಲಿ ಕಾಡಿನೊಳಗೆ ದಾರಿಯಲ್ಲಿ ನಮಗೆ ವೇಲಾಯುಧ ಅವನೇನಿದ್ದಲ್ಲ ಮಾವುತ, ಅವನ ಜೊತೆಯಲ್ಲಿ ಜೀಪಿನಲ್ಲಿ ಕಾಡಿನೊಳಗೆ ಕೂತು ದಾರಿ ಒಳಗೆ ಸಿಕ್ಕಂತಹ ಕೃಷ್ಣೇಗೌಡರ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಎಂದು ಹೇಳಿದರು. ನೋಡ್ರಿ, ಅಯ್ಯಪ್ಪ ಸ್ವಾಮಿಯನ್ನು ಫೋಟೋ ಕೊಟ್ಟು ಏನು ಮಾಡ್ತಾ ಇದ್ರಪ್ಪ, ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ಅದು ಒಮ್ಮೆ ತಲೆ ಕೊಟ್ಟು ಓಡಿ ಹೋಯಿತು ಕಾಡಿನಲ್ಲಿ ಅಂತ ಹೇಳಿದ್ರು. ಸುದ್ದಿ ಕೇಳಿಸುತ್ತೆ. ಮೆರವಣಿಗೆ ಮಾಡುತ್ತಿರಬೇಕಾದರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಜೋಲು ಬಿದ್ದಿದ್ದು ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಫಟಾರೆಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ. ನೋಡ್ರಿ, ಅಂಬಾರಿ ಅಂತಂದರೆ ಇದು ಗೊತ್ತಲ್ಲ, ಮೇಲೆ ಇರುತ್ತಲ್ಲ, ನೀವು ಮೈಸೂರಿನಲ್ಲಿ ಅಂಬಾರಿ ನೋಡಿರ್ಬೋದು. ಈಗ ಅದರ ಮೇಲಿರುವಂತಹ ಒಂದು ಅಂಬಾರಿ ಏನಿರುತ್ತಲ್ಲ ಅದು ದಾರಿ ನಡುವೆ ಜೋಲು ಬಿದ್ದಂತಹ ಎಲೆಕ್ಟ್ರಿಕ್ ಲೈನ್ಗೆ ಸಿಕ್ಕೊಂಡು ತಾಗಿ ಫಟಾರೆ ಅಂತ ಒಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ. ಗಾಬರಿಯಾದ ಆನೆ ಏನು ಮಾಡುತ್ತೆ, ವೇಲಾಯುಧನ ಮಾತನ್ನು ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿಹೋಯಿತಂತೆ. 7,000 ರೂಪಾಯಿ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದ್ದರು. ಹಿತ್ತಾಳೆ ಆಭರಣದಿಂದ ಆನೆಯನ್ನು ಸಿಂಗಾರ ಮಾಡಿದ್ರು. ಅವನ್ನೆಲ್ಲ ಕಾಡಪ್ಪ ಸೆಟ್ಟರು ಎಲ್ಲಿಂದಲೋ ಎರವಲು ತಂದು ಕೊಟ್ಟಿದ್ದರಿಂದ ಕೊನೆ ಪಕ್ಷ ಅವನ್ನಾದರೂ ದೊರಕಿಸಿಕೊಳ್ಳಲು ಕಾಡಿನಲ್ಲಿ ಆನೆಗಾಗಿ
ಆನೆಗೆ ಹುಡುಕಾಡಿದ್ರು ನೋಡ್ರಿ. ಎಲ್ಲಿಂದ ಎರವಲು ತೊಗೊಂಬಂದಿದ್ರು, ಉಧಾರಿಯಾಗಿ ತೊಗೊಂಬಂದಿದ್ರು. ಹಾಗಾಗಿ ಅವನಾದರೂ ತಗೋಬೇಕಂತ ಒಂದು ಆನೆಯನ್ನು ಹುಡುಕ್ತಾ ಇದ್ದಾರೆ. ಕಾಡ ಕಳಪ ಶೆಟ್ಟರು ಅಂತ. ಕೃಷ್ಣೇಗೌಡರ ಆನೆ ಇಂಥ ಪುಂಡ ಆನೆ ಎಂದು ಗೊತ್ತಿರಲಿಲ್ಲ. ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರು. ಗೂಳೂರು ಮಠದ ಜಗದ್ಗುರುಗಳನ್ನ ಮೊದಲು ಆನೆ ತಗೊಂಡು ಹೋಗ್ತಾ ಇದ್ರು, ಯಾವ ಆಧಾರದ ಮೇಲೆ ಇದ್ರ ಮೇಲೆ ಕೂತ್ಕೊಳ್ತಾ ಇದ್ರು ಅಂತ ಅಂತಾರೆ ಎಂದು ಕಾಡಿನಲ್ಲಿ ಆನೆಗೆ ಬಾಯಿ ತುಂಬ ಬೈದರು. ತುಂಬಾನೇ ಬೈತಾ ಇದ್ದಾರೆ. ಆನೆ ಓಡಿ ಬಂದ ಕಾಡಿನ ಆನೆಗಳ ಜೊತೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾಯುಧ ನೋಡಲಿಕ್ಕೆ ತಿರುಗುತ್ತಿದ್ದರು ನೋಡ್ರಿ. ಕಾಡಾನೆಗಳ ಜೊತೆಗೆ ಸೇರ್ಕೊಂಡಿದೆ ಅಂತ ತಿಳ್ಕೊಂಡು ಮಾವುತನ ಜೊತೆ ತಿರುಗಿ ಹುಡುಕ್ತಾನೆ ಇದ್ದಾರೆ ಅದನ್ನ. ಮೈ ತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡು ಆನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆ ನೋಡ್ರಿ. ತುಂಬಾನೇ ಸಿಂಗಾರ ಮಾಡ್ಕೊಂಡಿದೆ, ಎಲ್ಲ ಹಿತ್ತಾಳೆ ಆಭರಣಗಳನ್ನು ಹಾಕೊಂಡು ಸಿಂಗಾರ ಮಾಡ್ಕೊಂಡಿದ್ದ ಒಂದು ಪ್ರಾಣಿಯನ್ನು ಕಾಡಾನೆಗಳು ತಮ್ಮ ಜೊತೆ ಸೇರಿಸ್ಕೊತಾವೆ ಎಂದು ನನಗೆ ಅವಮಾನ ಆಯಿತು ನೋಡ್ರಿ. ಅನುಮಾನ ಅಂತಂದ್ರೆ ಡೌಟ್ ಬಂತು ಲೇಖಕರಿಗೆ. ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದು ಮಾಡಿ ಅದು ಬೇದೆಗೆ ಬಂದ ಹೆಣ್ಣಾನೆಯಾಗಿದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದಿದ್ದು ಅಂದರೆ ಕೊಡುದು ನೋಡಿ. ಕಾಡಲ್ಲಿ ಹೋಗಿ ಬಂದಿದ್ದರಿಂದನೇ ಕಾಡಿನ ಆನೆಗಳು ತಂದಿರುವುದು ನಾಗರಾಜ್ ಹೇಳಿದ ನೋಡ್ರಿ. ಚಳವಳಿಗಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದುದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಇರೋದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರನ್ನು ಬೈದರು ನೋಡ್ರಿ. ಕೆಳಗಡೆ ತಂತಿ ಇರೋದ್ರಿಂದ ಅದು ಕರೆಂಟ್ ಶಾಕ್ ಆಗಿ ಓಡಿದೆ ಅಂತ ಹೇಳೋದ್ರಿಂದ ಆ ಒಂದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರನ್ನು ಬೈದರು. ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾಧಾಂತಗಳೆಲ್ಲ ಕೃಷ್ಣೇಗೌಡರ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋಯಿತು. ಕೃಷ್ಣೇಗೌಡರ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋಗುತ್ತೆ. ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯಿತು. ಮಳೆಗಾಲ ಬಂತು, ಜನರ ಕೋಪ ಕೂಡ ತಣ್ಣಗಾಯಿತು. ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋದರು. ಈ ಒಂದು ಗಲಾಟೆ ನಿಲ್ಲಿಸ್ಬಿಟ್ಟು ವ್ಯವಸಾಯ ಮಾಡೋಕ್ಕಂತ ಹೋಗ್ತಾರೆ. ಆನೆ ಇಲ್ಲದರಿಂದ ಕೆಲಸವಿಲ್ಲದ ವೇಲಾಯುಧ ಸಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ. ಸಿವೇಗೌಡರಂತ ಸಾಮಿನಲ್ಲಿ ಕೆಲಸಕ್ಕೆ ಹೋಗ್ತಾನೆ. ಜುಲೈನಿನ ಜಡಿ ಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಹೋದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು ನೋಡ್ರಿ. ಜುಲೈನಲ್ಲಿ ಜಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೃಷ್ಣೇಗೌಡರ ಆನೆ ಮಾಯವಾಗಿದ್ದು ಮತ್ತೆ ಪ್ರತ್ಯಕ್ಷವಾಗಿರುತ್ತೆ. ಬೆಳಿಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಿಲಿಸುತ್ತಾ ನಿಂತಿತ್ತು ನೋಡ್ರಿ. ಲಾಯ ಅಂತಂದರೆ ಆನೆ ಕಟ್ಟಿರುವಂಥ ಒಂದು ಪ್ಲೇಸ್. ಹೋಗಿರುವಂಥ ಆನೆ ಮತ್ತೆ ವಾಪಸ್ ಅಲ್ಲಿಗೆ ಬಂದು ನಿಂತ್ಕೊಟ್ಟಿದೆ. ಸೊಂಡಿಲಾಡಿಸುತ್ತಾ ಅಂದರೆ ಸೊಂಡಿಲನ್ನು ಆಡಿಸ್ತಾ ನಿಂತ್ಕೊಟ್ಟಿದೆ. ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗಿತ್ತು. ಕಾಡಿಗೆ ಹೋಗಿ ಬಂದಿದ್ದ ಅದರ ವ್ಯಕ್ತಿತ್ವದಲ್ಲಿ ಏನೋ ಪರಿವರ್ತನೆಯಾಗಿದೆಯೋ ಎಂದು ನೋಡ್ರಿ. ಕಾಡಿಗೆ ಹೋಗಿ ಬಂದ ನಂತರ ಅದರಲ್ಲಿ ಏನೋ ಪರಿವರ್ತನೆ ಆಗಿದೆ. ಮೊದಲಲ್ಲಿ ಯಾರಿಗೂ ಅದರ ಹತ್ತಿರ ಹೋಗೋಕ್ಕೆ ಭಯವಾಗ್ತಾ ಇತ್ತು. ಕಾಡಿಗೆ ಹೋಗಿ ಬಂದಿದ್ರಲ್ಲಿ ಏನೋ ಪರಿವರ್ತನೆ ಆಗಿದೆ ಅಂತ ಅನಿಸ್ತಾ ಇತ್ತು. ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸಮಾಧಾನ. ಮತ್ತೆ ವಾಪಸ್ ಹೋಗಿ ಹಣ್ಣುಗಳನ್ನು ಬೆಳೆಯುವುದರಿಂದ ಜನರಿಗೆ ಒಂದು ರೀತಿ ಸಮಾಧಾನ ಆಯಿತು. ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟೇ ಸಲಿಗೆ ವಹಿಸುತ್ತಿದ್ದರು. ಆದರೂ ಕೂಡ ತನ್ನದೇ ಆದಂಥ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವಂಥ ಪ್ರಾಣಿ ಅಂತ ಕೂಡ ಜನ ಮೊದಲಿನಷ್ಟೇ ಸಲಿಗೆ ವಹಿಸುತ್ತಿರಲಿಲ್ಲ. ಮೊದಲಿನಷ್ಟೇ ಸಲಿಗೆಯನ್ನು ಕಾಣ್ತಾ ಇರಲಿಲ್ಲ. ಅದ್ರ ಬಗ್ಗೆ ತುಂಬನೇ ಸ್ವಲ್ಪ ಅಂಜುತ್ತಾನೆ ಇದ್ರು ಅದ್ರ ಬಗ್ಗೆ. ಈ ರೀತಿ ಇದೆ. 3ನೇ ಅಧ್ಯಾಯದಲ್ಲಿ ಏನಿದೆ ಎಂಬುದನ್ನು ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಧನ್ಯವಾದ.